ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿದ್ದು ವಿಷಯ ಅಂತ ಹೇಳಿದರೆ, ನಾವು ತೆಂಗಿನಕಾಯಿಯನ್ನು ಉಪಯೋಗಿಸಿಕೊಂಡು ಶೇಂದಿ ಹೇಗೆ ಮಾಡೋದಂತ ಒಂದು ಟಾಪಿಕ್. ತೆಂಗಿನಕಾಯಿಯನ್ನು ಉಪಯೋಗಿಸ್ಕೊಂಡು ಅಂದರೆ ಆ ಕಡೆ ತೆಂಗಿನಕಾಯಿ ಕೂಡ ಅಲ್ಲ, ಈ ಕಡೆ ಎಳೆನೀರು ಕೂಡ ಅಲ್ಲ, ಒಂದು ಮೀಡಿಯಮ್ ಆಗಿರುವಂತಹ ಒಂದು ತೆಂಗಿನಕಾಯಿಯನ್ನು ಉಪಯೋಗಿಸಿಕೊಂಡು ನಾವು ಶೇಂದಿ ಮಾಡೋದು ಹೇಗೆ ಅಂತ ನಾವು ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ. ಶೇಂದಿ ಅನ್ನೋದು ಅದು ಉಂಟಲ್ಲ, ಅದು ಸೀಸನಲ್ಲಿ ಅಷ್ಟೇ ಸಿಗೋದು, ಬಾಕಿ ಹೊತ್ತಲ್ಲಿ ಸಿಗೋದಿಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಹೇಗೆ ಮಾಡೋದಂತ ನಾವೊಂದು ತೋರಿಸ್ಕೊಡ್ತೀವಿ ನೋಡಿ. ಈ ಈ ಬನ್ನಂಗಾಯಿ ಅಂತ ಹೇಳ್ತಾರೆ, ಇದಕ್ಕೆ ಹೆಚ್ಚು ಬೆಳತೀರು ಕೂಡ ಇರೋದಿಲ್ಲ. ಇದನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಮಾಡೋದಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಅಂತಂದರೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಯಾಕಂದರೆ ನೀವೊಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಕೂಡ ಒಂದು ವಿಡಿಯೋ ಮಾಡಲಿಕ್ಕೆ ಖುಷಿ ಆಗ್ತದೆ. ಗಾಯಸಿಕ ಇದನ್ನು ಉಂಟಲ್ಲ, ನಾವು ಕ್ಲೀನ್ ಮಾಡುವ. ಒಂದು ಗಾಯ್ಸ್ ನೋಡಿ, ಈ ಥರ ಇರ್ತದೆ ನೋಡಲಿಕ್ಕೆ. ಈ ಕಡೆ ಎಳೆನೀರು ಕೊಡಲ್ಲ, ಈ ಕಡೆ ತೆಂಗಿನಕಾಯಿ ಇಲ್ಲ. ಇದು ಮಾತ್ರ ಒಂದು ಪರ್ಫೆಕ್ಟ್ ಆಗ್ತದೆ ಶೇಂದಿ ಮಾಡಲಿಕ್ಕೆ. ಬನ್ನಿ, ಇದಕ್ಕೆ ನಾವು ನೆಕ್ಸ್ಟ್ ಎಂತೆಂಥ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾವು ತಿಳಿಸ್ತೇವೆ. ಬನ್ನಿ ನೋಡ್ಕೊಂಡು ಬರುವ. 2 ತೆಂಗಿನಕಾಯಿ, ಮತ್ತು ಸ್ವಲ್ಪ ಸಕ್ಕರೆ, ಮತ್ತು 2 ಪಾತ್ರೆ ತಗೊಂಡಿದ್ದೀನಿ. ಈಗ ಇನ್ನು ಮಾಡುವ ಪ್ರೊಸೀಜರ್ ಹೇಗಿರ್ತದೆ ಅಂತ. ಯಾವುದೇ ಒದ್ದೇ ಇರಬಾರ್ದು, ಪಾತ್ರೆ ಡ್ರೈ ಆಗಿರಬೇಕು ಫುಲ್ಲು. ನಾವು ತೆಂಗಿನಕಾಯಿ ಇದು ಇರ್ತದಲ್ಲ, ಅದರಲ್ಲಿ ಕಸ ಎಲ್ಲ ಇರ್ತದೆ, ಅದನ್ನು ಸೋಸ್ಕೊಳ್ಬೇಕು. ತೆಂಗಿನಕಾಯಿ ನೀರು ಈ ಥರ ಇರ್ತದೆ, ಬನ್ನಂಗಾಯಿ ಅಂತ ಹೇಳ್ತಾರಲ್ಲ ಅದರದ್ದು. ಈಗ ನಾವು ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇವೆ. 1-1.5 ಸ್ಪೂನ್ ಹಾಕ್ಕೊಳ್ಳಿ ಸಕ್ಕರೆ. ಇದಕ್ಕೆ ಮತ್ತೆ ಬೇಗ ಇದಾಗಲಿಕ್ಕೆ ಈಸ್ಟ್ ಮತ್ತು ಗೋಧಿ ಹಾಕ್ತಾರೆ. ನಾವು ಈಸ್ಟ್ ಮತ್ತು ಗೋಧಿ ಹಾಕ್ತಿಲ್ಲ, ಯಾಕಂದರೆ ತುಂಬ ಪವರ್ಫುಲ್ ಆಗ್ತದೆ. ಅದಕ್ಕೆ ಇದನ್ನು ಮಿಕ್ಸರ್ ಮಾಡ್ಕೊಳ್ಳುವ. ಇನ್ನು ಈ ಥರ ಮಾಡಿಕೊಂಡ್ರೆ ನಾವು ಮರದಿಂದ ತೆಗಿಬೇಕಂತಿಲ್ಲ, ಈ ಥರ ಸುಲಭವಾಗಿ ನಾವು ಶೇಂದಿಯನ್ನು ತಯಾರು ಮಾಡ್ಬೋದು ಮನೆಯಲ್ಲಿ. ಅಷ್ಟೇ ಟೇಸ್ಟ್ ಕೂಡ ಇರ್ತದೆ. ಇದನ್ನಾದಮೇಲೆ ಇದೆಲ್ಲ ಮಿಕ್ಸ್ ಆದಮೇಲೆ ಇದನ್ನೊಂದು ಬಾಟ್ಲಿಯಲ್ಲ ಜಾರಲ್ಲಿ ನಾವು ಸ್ಟೋರ್ ಮಾಡಿ ಇಡಬೇಕು. ಗಾಜಿನ ಒಂದು ಬಾಟ್ಲ್ ಇದ್ದರೆ ಭಾಳ ಒಳ್ಳೆಯದಾಗ್ತದೆ, ಅದರಲ್ಲಿ ಒಳ್ಳೆ ರಿಸಲ್ಟ್ ಸಿಗ್ತದೆ. ನಾವೊಂದು ಗಾಜಿನ ಬಾಟ್ಲ್ ತಗೊಂಡಿದ್ದೇವೆ, ಅದರಲ್ಲಿ ಸ್ಟೋರ್ ಮಾಡ್ತೇವೆ. ಈಗ ಈ ಥರದೊಂದು ಬಾಟ್ಲಿ ಇದ್ದರೆ ಭಾಳ ಒಳ್ಳೆಯದು. ಇದರಲ್ಲಿ ಸ್ಟೋರ್ ಮಾಡಿದರೆ ಒಳ್ಳೆ ರಿಸಲ್ಟ್ ಬರ್ತದೆ. ಇದಕ್ಕೆ ನಾವು ಇದರಲ್ಲಿ ತುಂಬಿಸಿ ಒಂದು 24 ಗಂಟೆ ಇಡಬೇಕು, ಒಂದು ಬೆಚ್ಚನೆಯ ಪ್ಲೇಸಲ್ಲಿ. ಅಂದರೆ ಇವತ್ತು ಎಷ್ಟು ಗಂಟೆಗೆ ಇಡ್ತೇವೆ, ನಾಳೆ ಅಷ್ಟು ಗಂಟೆವರೆಗೆ ಇಡಬೇಕು. ಆದಮೇಲೆ ತೆಗೆದ್ರೆ ಒಳ್ಳೆ ರಿಸಲ್ಟ್ ಇರ್ತದೆ. ಇದರಲ್ಲಿ ನಾವೀಗ ಫುಲ್ ಮಾಡಿ ಇಡುವ. ನಾವು ಸ್ಟೋರ್ ಮಾಡುವಾಗ ಇದರಲ್ಲಿ ನೀರಿನ ಅಂಶ ಇರಬಾರ್ದು, ಸ್ವಲ್ಪ ಕೂಡ. ಫುಲ್ಲು ಕೂಡ ಹಾಕಬಾರ್ದು, ಯಾಕಂದರೆ ಫುಲ್ಲು ಹಾಕಿದರೆ ಗ್ಯಾಸ್ ಇರ್ತದಲ್ಲ, ಆಗ ಗ್ಲಾಸ್ ಒಡೆದೋಗುವಂಥ ಒಂದು ಚಾನ್ಸ್ ಕೂಡ ಇರ್ತದೆ. ಇಷ್ಟು ಫುಲ್ ಮಾಡಿದರೆ ಸಾಕು. ಇದನ್ನು ನಾವು ಇನ್ನು ಮುಚ್ಚಿಡುವ. ಒಂದು ಬಟ್ಟೆಯಲ್ಲಿ ಕವರ್ ಮಾಡಿ ಇಟ್ಟು ಒಂದು ಬೆಚ್ಚನೆ ಪ್ಲೇಸಲ್ಲಿ ಇಡಬೇಕು. ಇಷ್ಟೇ. ನಾಳೆ ಎಷ್ಟು ಹೊತ್ತಿಗೆ ನಾವು ಅಂದರೆ ನಾವು ಇನ್ನು 24 ಅವರ್ಸ್ ನಾವು ಬೆಚ್ಚನೆ ಪ್ಲೇಸಲ್ಲಿ ಇಡಬೇಕು. ಇವತ್ತು ಒಂದು 5 ಗಂಟೆಗೆ ಇಟ್ಟರೆ ನಾಳೆ 5 ಗಂಟೆಗೆ ತೆಗಿಬೇಕು. ಆಗ ಇದು ಶೇಂದಿ ಆಗಿರ್ತದೆ. ನಾಳೆ ತೋರಿಸ್ತೇವೆ ಗಾಯ್ಸ್ ಇದು ಹೇಗೆ ಆಗಿರ್ತದೆ ಅಂತ. ಗಾಯ್ಸ್, ನಿನ್ನೆ ನಾವೊಂದು 4:15 ಇದನ್ನು ಇಟ್ಟಿದ್ದೇವೆ ಬೆಚ್ಚಗಿನ ಪ್ಲೇಸಲ್ಲಿ ಬಟ್ಟೆ ಸುತ್ತಿ. ಇವತ್ತು ಟೈಮ್ ಒಂದು 4:45, 4:15 ಆಗಿದೆ. ನೋಡುವ ಏನಾಗಿದೆ ಅಂತ. ನಿಮ್ಮ ಮುಂದೆನೇ ಬಿಚ್ತಾ ಇದ್ದೀನಿ, ನೋಡ್ಬೋದು. ಇಲ್ಲಿ ಈ ರೀತಿಯಾಗಿದೆ. ಓಪನ್ ಮಾಡಿ ನೋಡುವ ಹೇಗಿದೆ ಅಂತ. ಒಂದು ಲೋಟಕ್ಕೆ ಹಾಕಿ
ಈಗ ಈಗ ಹೇಗುಂಟುಂಟೊಂದು ಟೆಸ್ಟ್ ಮಾಡುವ. ನಾನೊಂದು ಟೀ ಕಪ್ ತಗೊಂಡಿದ್ದೇನೆ, ಈ ಥರದ್ದು ಟ್ರಾನ್ಸ್ಪರೆಂಟ್. ಬೇರೆ ಇದಕ್ಕಿಂತ ದೊಡ್ಡ ಗ್ಲಾಸ್ ಇಲ್ಲ, ಅದಕ್ಕೆ ಈ ಥರದ್ದು ಟೀ ಕಪ್ ತಗೊಂಡಿದ್ದೇನೆ. ಈಗ ಇದಕ್ಕೆ ಹಾಕುವ, ಹೇಗಾಗಿದೆ ಅಂತ ನೋಡುವ. ಒಳ್ಳೆ ಶೇಂದಿ ಥರನೇ ಕಲರ್ ಕೂಡ ಬಂದಿದೆ, ಮತ್ತು ಶೇಂದಿ ಥರನೇ ಟೇಸ್ಟ್ ಕೂಡ ಉಂಟು. ಶೇಂದಿ ಥರನೇ ಒಂದು ಸ್ಮೆಲ್ ಬರ್ತಾ ಉಂಟು. ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇದು ಟೈಮಲ್ಲಿ ಕೆಲವು ಮಂದಿ ಈ ಥರ ಮಾಡಿದರು. ಆ ರೆಸಿಪಿಯನ್ನು ನಾನು ಇವತ್ತು ನಿಮಗೋಸ್ಕರ ತಂದಿದ್ದೇನೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಹಲವಾರು ಐಡಿಯಾಸ್ಗಳನ್ನು ನಾವು ನಿಮ್ಮ ಮುಂದೆ ತರ್ತಾ ಇರ್ತೇವೆ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಕೂಡ ಒಂದು ಮೋಟಿವೇಶನ್ ಸಿಗ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.